ಓಕೆ ಗಾಯ್ಸ್, ಇವಾಗ ದೆವ್ವದ ಕೈಗಳನ್ನು ಹಾಕೊಂಡು ಅಭಿಷೇಕ್ ರೆಡಿ. ನೋಡಿ ಗಾಯ್ಸ್, ನಮಗೆ ಅವ ಸಣ್ಣವರು ಇದ್ದಾಗ ಇದೇ ಬಾಲ್ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇದ್ವಿ. ಇವನು ನೋಡಿ ಗಾಯ್ಸ್, ಇವ್ನು ಹೆಂಗೆ ಮಾಡಿದ್ದಾನೆ ಅಂದರೆ, ಇದು ಜಸ್ಟ್ ಇಲ್ಲಿತ್ತು, ಇದು ತಗೊಂಬಂದು ಇದನ್ನ ಎತ್ತಾಕಿದ್ದಾನೆ. ಎಂಥ ಹುಡುಗ ಅಂದರೆ ನೋಡಿ ಗಾಯ್ಸ್, ಇದು ತೆಂಗಿನ ಗಿಡ ಯಾವ ಥರ ಆಗಿದೆ ಅಂತ ನೋಡಿ, ಇಲ್ಲಿ ಯಾವ ಶೇಪಲ್ಲಿ ಆಗಿದೆ ಅಂತ. ಅಯ್ಯೋ ಇಲ್ಲಿ ಕೈ ಇದಾಗಿತ್ತೆ ಅಂತ ಈ ಕಡೆ ಕೈಯೆಲ್ಲ ಈ ಕಡೆ ತೋರಿಸಿ ನೋಡಿ ಗೈಸ್, ಈ ಥರ ಆಗಿತ್ತೆ ಅಂತ ಗ್ಲೌಸ್ ಕೊಡ್ತಾ ಇದ್ದೀವಿ. ಕೈ ನೋಡಿ ಗೈಸ್, ಇದು ಏನಂತ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಅಂತ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಗೈಸ್, ಇದು ತೆಂಗಿನ ಗಿಡ ಯಾವ ಥರ ಆಗಿದೆ ಅಂತ ನೋಡಿ, ಇಲ್ಲಿ ಯಾವ ಶೇಪಲ್ಲಿ ಆಗಿದೆ ಅಂತ. ಅಯ್ಯೋ ಇದು ಯಾಕೆ ಈ ಥರ ಆಗಿತ್ತು ಅಂತ ರೋಗ ಬಿದ್ದಿತ್ತ, ಒಳಗೆ ಹುಳ ಇತ್ತು. ಹೀಗಾಗಿ ಅದನ್ನೆಲ್ಲ ತೆಗ್ದಿದ್ದೀರ ಇದನ್ನ. ಹುಳ ತೆಗ್ದಿದ್ವಿ, ಹಂಗಾಗಿ ಚೆನ್ನಾಗಿ. ಅಯ್ಯಪ್ಪ ನೋಡಿ ಗೈಸ್ ಹೆಂಗಾಗಿದೆ ಅಂತ. ಆದರೂ ಇಷ್ಟು ಛಲ ಬಿಡದಲ್ಲೇ ಇಷ್ಟು ಮೇಲ್ ಬಂದಿತ್ತೆ ಅಲ್ವಾ? ಹಿಂಗಾರ ಹೊಡೆದಿಲ್ಲ. ಆದರೂ ಇವರು ಮಿತ್ತವ್ರ ಮನೆ ಅಲ್ಲ ಚಿಂಟ, ಅವರು ಇದರಲ್ಲಿ ಇಷ್ಟಕ್ಕಿಂತ ಹೈಟ್ ಹೋಗಿತ್ತೆ, ಆದರೂ ಇನ್ನೂ ಹಿಂಗಾರ ಹೊಡೆದಿಲ್ಲ ಒಂದೊಂದು. ಅವ್ರ ತೋಟದಾಗೆ ನೋಡಿ ಗಾಯ್ಸ್, ನಾವು ಮನೆಯಿಂದ ಹೊರಗೆ ಬಂದ ತಕ್ಷಣ ಎಷ್ಟು ಹಸಿರು ಗಾಯ್ಸ್. ಸುಮ್ಮನೆ ಅಲ್ಲಿಂದ ನಮ್ಮ ಮನೆಯಿಂದ ವ್ಯೂ ನೋಡಿದರೆ ಸಾಕು, ಫುಲ್ಲು ಗ್ರೀನ್, ಎಲ್ಲ ಹಸಿರು, ಏನೋ ಒಂದು ಪಾಸಿಟಿವ್ ಫೀಲ್, ಒಂದು ಕೂಲ್ ಥರ ಆಗುತ್ತೆ ಗೈಸ್. ಓಕೆನಾ? ಕೆಲಸ ನೋಡಿ ಗೈಸ್, ಈ ಥರ ಕೆಲಸ ಮಾಡ್ತಾ ಇದ್ದಾರಲ್ಲ, ಈ ಥರ ಇವನು ಅಭಿಷೇಕ್ ಮಾಡೋಕ್ಕೆ ಹೋದ. ಪಾಪ ನೋಡಿ ಯಾವ ಥರ ಗಾಯ ಆಗಿತ್ತು ಅಂತ. ಇವನು ಇದಾರಲ್ಲ, ಇದು ಮಿತ್ರಾಯ್ ಪಾಳೆಗಾರ ಅಂತ ಇದ್ರ ಹೆಸರು. ಇದಕ್ಕೆ ಇದೆಲ್ಲ ನಾಟಲ್ಲ ಗೈಸ್. ಈ ಥರ ಇವನಿಗೆ ಅಭಿಷೇಕಕ್ಕೆ ಆಗಿತ್ತಲ್ಲ, ಕೊಡಿಲ್ಲ ಕೈ ಕೊಡು, ಈ ಥರ ಆಗಿತ್ತಲ್ಲ, ಈ ಥರ ಏನಾದರೂ ಅವನಿಗಾದರೆ ಸ್ವಲ್ಪ ಮಣ್ಣು ಹಾಕ್ಕೊಂಡು ಹಂಗೆ ನೆಕ್ಸ್ಟ್ ಕೆಲಸ ಮಾಡೋದೆ. ಆದರೆ ಅಭಿಷೇಕ್ ನೋಡು ಹಂಗೆ ನಿಂತ್ಕೊಳ್ಳೋದು, ಮುಗಿದ ಮೇಲೆ ಕೆಲಸ ಇಲ್ಲ. ಅದೇ ಒಂದು ಇದಾಯಿತು. ನಾವೊಂದು ಬಿಸ್ನೆಸ್ ಥರ ಮಾಡಿದ್ವಿ ಗೈಸ್. ಅವಾಗ ಏನು ಗೊತ್ತಾ, ಈ ಥರ ಇಲ್ಲಿ ಮುಂದೆ ಇದಾವಲ್ಲ ಇವು ಅಡಿಕೆ ಗಿಡನ ಒಂದು ಸ್ವಲ್ಪ ಪ್ಯಾಕೆಟ್ ಮಾಡಿಬಿಟ್ಟು ಮಣ್ಣು ತರಿಸಿ ಈ ಥರ ಪ್ಯಾಕೆಟ್ ಮಾಡಿ ಇಟ್ಕೊತಿದ್ವಿ. ಆದರೆ ಏನು ಮಾಡ್ತೀರಾ, ಇವು ಒಂದು ಸ್ವಲ್ಪ ಸೇಲ್ ಆಗಿಲ್ಲ ಗೈಸ್. ನಾವೇನಂದರೆ ಒಂದು 2 ಡಬ್ಬ 3 ಡಬ್ಬ ಆ ಥರ ನಾವು ತೊಗೊಂಡು ಬಂದು ಅವನ್ನ ಸಾಕಿಬಿಟ್ಟು ಅದಕ್ಕೆ ಏನೋ ನೋಡೋಣ, ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ವಿ ಗೈಸ್. ಇವಾಗ ನೋಡಿ ಒಂದು ಸ್ವಲ್ಪ ಇಷ್ಟು ಉಳಿದಿದೆ. ಇದು ನಮ್ಮ ಮನೆ ಇವರು ಹೇಳಿದ್ವಲ್ಲ ಅಭಿಷೇಕ್ ಅಂತ, ಅವರವಿವು. ಮತ್ತು ಇದಿಷ್ಟು ನಮ್ಮವು ಗೈಸ್. ಇದಿಷ್ಟು ಉಳಿದ್ಬಿಟ್ಟಿದೆ. ಇದು ಇನ್ನೇನು ಯಾರು ತಗೊಳ್ಳಲ್ಲ ಅಂತ ಅನಿಸುತ್ತೆ, ಇದಿಷ್ಟೇ ಉಳಿದಿರೋದು. ಆದರೂ ನಾವು ತೊಗೊಂಬಂದಿದ್ದು 1 ಡಬ್ಬ 2 ಡಬ್ಬ ಆ ಥರ ತೊಗೊಳ್ತಾ ಇದ್ವಿ ಅಡಿಕೆ ಗೋಟನ್ನು. ಅದರಲ್ಲಿ ನಮಗೆ ಸಿಗ್ತಾ ಇದ್ದಿದ್ದು ಒಂದಿಷ್ಟು ಹೋಗೋದು, ಹಂಗೆ ಹೋಗೋದು. ಇನ್ನಿಷ್ಟು ನೀಟಾಗಿ ಒಂದು ಪ್ಯಾಕೆಟ್ ಮಾಡಿ ಅವನ್ನ ನೀಟಾಗಿ ರೆಡಿ ಮಾಡಿದ್ದಕ್ಕೆ ಒಂದು 30 to 40 ರೂಪೀಸ್ಗೆ ನಾವು ನೀಟಾಗಿ ಮಾರಿದ್ವಿ ಗೈಸ್. ಅಂದರೆ ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಲಾಭ ಆಯಿತು. ಆದರೆ ಇದಿಷ್ಟು ಸೇಲ್ ಆಗಿಲ್ಲ, ಇನ್ನೂ ಹಾಗೇ ಇದೆ. ನೋಡೋಣ ಯಾರಾದರೂ ತಗೊಳ್ತಾರಾ ಇಲ್ಲ, ಅಥವಾ ಇಲ್ಲೇ ಸ್ಪೇಸ್ ಇದೆಯಲ್ಲ, ಇದೇ ಸ್ಪೇಸಿಗೆ ಎಲ್ಲಾದರೂ ಒಂದೊಂದು ಹಾಕೋದು ಅಷ್ಟೇ ಗೈಸ್. ಇದೇನು ವೇಸ್ಟ್ ಆಗಲ್ಲ ಗೈಸ್. ಓಕೆನಾ? ನೋಡಿ ಗೈಸ್, ನಮಗೆ ಅವ ಸಣ್ಣವರು ಇದ್ದಾಗ ಇದೇ ಬಾಲ್ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇದ್ವಿ. ಇವನು ನೋಡಿ ಗೈಸ್, ಇವ್ನು ಹೆಂಗೆ ಮಾಡಿದ್ದಾನೆ ಅಂದರೆ, ಇದು ಜಸ್ಟ್ ಇಲ್ಲಿತ್ತು, ಇದು ತಗೊಂಬಂದು ಇದನ್ನ ಎತ್ತಾಕಿದ್ದಾನೆ. ಎಂಥ ಹುಡುಗ ಅಂದರೆ, ನಗೋದು ಮತ್ತೆ ಒಳಗೆ. ನೋಡಿ ಗೈಸ್, ಇದೇನು ಗೊತ್ತಾ, ತೆಂಗಿನ ಗಿಡ ಹೆಂಗೆ ಮಾಡಿದ್ದಾರೆ ಅಂತ ಅಂದರೆ, ಇದನ್ನು ಕಿತ್ಕೊಂಡು ಬಂದಿದ್ದಾರೆ ಬೇರೆ ಕಡೆಯಿಂದ, ಇದನ್ನು ತಗೊಂಬಂದರೆ. ಆದರೆ ಇದಕ್ಕೆ ಅದು ಕೆಳಗಡೆ ಕಾಯಿ ಇರುತ್ತಲ್ಲ, ಅದಿಲ್ಲ ಗೈಸ್. ಅದ್ರ ಪಕ್ಕದಲ್ಲಿ ಇನ್ನೊಂದು ಕಾಯಿ ಉಣಿದಾರಂತೆ, ಅಂದರೆ ಹಾಕಿದಾರಂತೆ. ಹೆಂಗೆ ಬರುತ್ತೆ ಅಂತ ಅದು ನೋಡೋಣ. ಏನಮ್ಮಿತ್ತು, ಬರುತ್ತೆ ತಾನೇ ಇದು? ನನಗೇನೋ ಅಷ್ಟು ನಂಬಿಕೆ ಇಲ್ಲ. ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಗೈಸ್. ಅಂದರೆ ಇದಕ್ಕೆ ಅಷ್ಟು ಇದಿಲ್ಲ ಗೈಸ್, ಮೊಳಕೆ ಇಲ್ಲ. ಬಟ್ ಅದ್ರ ಪಕ್ಕದಲ್ಲಿ ಒಂದು ಕಾಯನ್ನು ನೆಟ್ಟಿದ್ದಾರಂತೆ, ಹಾಕಿದಾರಂತೆ. ಅದ್ರ ಜೊತೆಗೆ ಇದು ಬರುತ್ತೆ ಅಂತ. ಹೆಂಗೋ ನೋಡೋಣ ಗೈಸ್, ಬಂದಾಗ ನಿಮಗೆ ತೋರಿಸ್ತೀನಿ ಆಯಿತಾ? ನಿಮಗೆ ಹೇಗೆ ಅನಿಸುತ್ತೆ, ಬರುತ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಹೀಗೆ ರಸಹಸವನ್ನು ಪಡುತ್ತಿರುವ ನಮ್ಮ ಮಿತ್ರೇಶ್ ಪಾಳೆಗಾರರಿಗೆ ಅಭಿನಂದಿಸಬೇಕು. ಅಭಿಷೇಕ್ ಅಭಿನಂದಿಸಿ, ಬೇಗ ತೆಗೀಲಿ ಅಂತ. ತೆಗಿಯಪ್ಪ ಬೇಗ.
ಮತ್ತು ನೀನೇನು ಮಾಡ್ತಿದ್ದಿ ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಗಾಯ ಆದರೂ ಮುಗೀತು. ನಿಜ ಸೋಮಾರಿ ಅಂದ್ರೆ ಎಲ್ಲ ರಕ್ತ ಆಯ್ತು. ಎಲ್ಲಿ ರಕ್ತ ಆಗಿತ್ತು ಗೈಸ್. ನೀರು ಹಾಂ ನೀರು ಬಂದಿತ್ತು. ಅದಾದ್ರೆ ಸಾಕಾ? ಅದೊಂದು ಕಲ್ಲು ತೆಗಿಬೇಕು. ನೋಡಿ ಗೈಸ್, ಸಾಹಸ ಪಡ್ತಿದೆ ಇದೊಂದು ಕಲ್ತಿಗೆ. ಕೊನೆಗೂ ಸಾಹಸ ಮಾಡಿದ್ರು ಗೈಸ್ ಮಿತ್ರರಾಜ್ ಪಾಳೆಗಾರ್. ನೋಡಿ ಇಷ್ಟೇ ಗೈಸ್, ಇನ್ನು ಅಭಿಷೇಕಂದು ಎಂತ ಇಲ್ಲ. ಈ ಥರ ಮಾಡಿದ್ದು ಹಿಂಗೆ ಹೋಗೋದು. ನೋಡಂಗೆ ಎತ್ಕೊಂಡು ಹಾಕಂದು ಭಾರಿ ಸಾಹಸ ಏನಾ ಅಭಿ? ಭಾಳ ಸಾಹಸ ಮಾಡಬೇಕು. ನೋಡಿ ಗೈಸ್, ಇದು ಏನಂತ, ಇದು ಇಲ್ಲಿ ಬಾತ್ರೂಮಿಗೆ ಹಾಕಿರೋ ಕದ ಗೈಸ್. ಓಕೆನಾ? ಹೆಂಗೆ ಅನ್ಸೈತವಿ? ನಮ್ಮ ದೊಡ್ಡಪ್ಪಜ್ಜರಿಗೆ ಹೇಳಿದ್ವಿ, ಅವರು ಹಾಕ್ತೀವಿ ಅಂದ್ರೆ ಹಾಕಿಲ್ಲ. ನೋಡ್ರಿ ಅದು ಹಾಸಿಗೆ ಮಂಕೊಂಡ್ಬಿಡ್ತೀವಿ. ಅದೇನು ಅಂತ ಗೊತ್ತಿಲ್ಲ, ಒಂಥರ ಕಟ್ಟಡ ಆದಾಗ ಆಯ್ತು. ಇಲ್ಲಿ ಬಾತ್ರೂಮಿಗೆ ಹೆಂಗೆ ಹೋಗ್ಬೇಕು, ಮತ್ತೆ ಹೆಂಗೆ ಹೋಗ್ತೀರಿ ಬಾತ್ರೂಮ್? ಅದನ್ನ ಬಾಗಿಲು ಎತ್ಕೋಬೇಕು, ಒಳಗೆ ಕೂತ್ಕೋಬೇಕು. ಭಾರಿ ಅಪ್ಪ. ಇಂಥ ಕದ ಎಲ್ಲಾದರೂ ಇದೇನಾ ಗೈಸ್? ಕಮೆಂಟ್ ಹಾಕಿ ನೀವು. ಹಾಸಿಗೆ ಅದಿರೋದು ನೋಡಿ ಗೈಸ್ ಶೇಪ್. ನೋಡಿ ಗೈಸ್, ನಮಗೆ ಅವ ಸಣ್ಣವರು ಇದ್ದಾಗ ಇದೇ ಬಾಲ್ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇದ್ವಿ. ಇವನು ನೋಡಿ ಗೈಸ್, ಇವ್ನು ಹೆಂಗೆ ಮಾಡಿದ್ದಾನೆ ಅಂದರೆ, ಇದು ಜಸ್ಟ್ ಇಲ್ಲಿತ್ತು, ಇದು ತಗೊಂಬಂದು ಇದನ್ನ ಎತ್ತಾಕಿದ್ದಾನೆ. ಎಂಥ ಹುಡುಗ ಅಂದರೆ ನಗದು ನೋಡಿ ನಗದು ಮತ್ತೆ ಒಳಗೆ. ಅವ್ರ ಮಾವನ ಮೇಲೆ ಎಷ್ಟು ಅಭಿಮಾನ, ಎಷ್ಟು ಕಾಳಜಿ ಇದೆ ಅಂತ ಅವನಿಗೋಸ್ಕರ ಗ್ಲೌಸ್ ಅಂತ ತಗೊಂಬಂದಿದ್ದಾನೆ ಗೈಸ್. ನೋಡಿ ಇದನ್ನ ಹಾಕ್ಕೊಂಡು ಇವು ಕಲ್ಲುಗಳನ್ನು ಆರಿಸುವಂತ ಗೈಸ್. ಇಲ್ಲಿ ಕೈ ಇದಾಗಿತ್ತೆ ಅಂತ ಈ ಕಡೆ ಕೈ ಎಲ್ಲ ಈ ಕಡೆ ತೋರಿಸು. ನೋಡಿ ಗೈಸ್, ಈ ಥರ ಆಗಿತ್ತೆ ಅಂತ ಗ್ಲೌಸ್ ಕೊಡ್ತಾ ಇದ್ದೀವಿ. ಇನ್ನು ಹಾಕ್ಕೊಂಡು ಆರ್ಸು, ಕಲ್ಲಾರ್ಸು ಬರೀ ಸಾಕು. ಅಕ್ಕ ಪಟಾಪಟ್. ಉಲ್ಟಾ ಯಾವ ಮಂಡಿ ದೇವದ ಕೈ ಕರಿತೈತಿ ನೋಡು, ದೇವದ ಕೈ. ಬಟ್ಟಿಂದ ಎಲ್ಲಿಗೆ ಹೋಗುತ್ತಾ? ಈ ಕಡೆಗೆ ಬರುತ್ತಾ? ಅದಲ್ಲ, ಈ ಬಟ್ಟೆ ಇಲ್ಲಿ ಬರುತ್ತೆ, ಇದು ಇಲ್ಲಿಗೆ. ಆ ಕಡಪ್ಪ ಅದು ಹೆಂಗೆ ಕಡ ಇದು ಎಡಗೈ ಅಂತ. ಎಡಗೈ ಎಂದಿದೆ, ಈ ಕಡೆ ಕೈಯಿಂದ. ಇದು ಬಲಗೈ ಹಿಂಗಿರುತ್ತಲ್ಲ. ಸರಿ, ಇವತ್ತು ಅಕ್ಕೇನಲ್ಲ ಅಭಿಷೇಕ್ ಕೆಲಸ ಮಾಡಲ್ಲ. ಇಷ್ಟೇ. ಭೂತದ ಕೈ ನೋಡಿ ಗೈಸ್, ಇದು ಭೂತದ ಕೈ, ಸೈಕೋ. ಓಕೆ ಗಾಯ್ಸ್, ಇವಾಗ ದೆವ್ವದ ಕೈಗಳನ್ನು ಹಾಕ್ಕೊಂಡು ಅಭಿಷೇಕ್ ರೆಡಿ. ಇವಾಗ ಕೆಲಸ ಮಾಡೋಕ್ಕೆ ರೆಡಿ ಅಭಿಷೇಕ್. ರೆಕಾರ್ಡ್ ಆಯ್ತು.